ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತೊಂದು ಸಿಂಗಲ್ ಲೇಯರಲ್ಲಿ ಒಂದೇ ಲೇಯರಲ್ಲಿ ಆಗ್ತದೆ ಈಸಿಯಾದ ಸಿಂಪಲ್ ಆದ ಒಂದು ಸಾರಿ ಕುಚ್ಚು ಡಿಸೈನ್ ವಿತ್ ಬೀಡ್ಸ್ ತೋರಿಸಿದೆ. ಇದರಲ್ಲಿ ಎರಡು ಟೈಪ್ ಇದು ಬೀಡ್ಸ್ ನಾನು ಹಾಕ್ತೀನಿ. ಇದು ಸ್ಮಾಲ್ ಬೀಡ್, ಇದು ಮೀಡಿಯಮ್ ಬೀಡ್. ಇದು ಸ್ವಲ್ಪ ಕ್ರಿಸ್ಟಲ್ ಟೈಪಲ್ಲಿ, ಇದು ಅಷ್ಟಪಟ್ಟಿ ಅಂತ ಹೇಳ್ತಾರೆ ನೋಡಿ, ಆ ಟೈಪಲ್ಲಿ ಯಾವ ಬೀಡು ತಗೊಳ್ಬೋದು. ಸ್ವಲ್ಪ ದೊಡ್ಡದು ತಗೊಳ್ಬೇಕು, ಇದು ಸ್ವಲ್ಪ ದೊಡ್ಡದು ತಗೊಳ್ಬೇಕು, ಇದು ಸಣ್ಣದು. ಇದು ಹೈಲೈಟ್ ಆಗುವ ಬೀಡ್. ಇದರಲ್ಲಿ ಮಾತ್ರ ಸಾರಿ ತೋರಿಸ್ತೇನೆ ನಾನೀಗ. ಇದರಲ್ಲಿ ಗೋಲ್ಡನ್ ಕಲರ್ ಟಿಶ್ಯೂ ಸಾರಿ ಉಂಟು. ಇದು ಸಿಂಗಲ್ ಕಲರ್ ಬಟ್ ಸ್ವಲ್ಪ ಡಾರ್ಕ್ ಗೋಲ್ಡನ್ ಉಂಟು, ಲೈಟ್ ಗೋಲ್ಡನಲ್ಲಿ ಬಾರ್ಡ್ರ್ ಉಂಟು. ಒಂದೇ ಇದೇ ಇರೋದು. ಸೊ ನಿಮ್ಮ ಹತ್ರ ಡಾರ್ಕ್ ಕಲರ್ ಕಾಂಬಿನೇಷನ್ ಇದ್ದರೆ ಒಳ್ಳೆಯದಾಗ್ತದೆ. ಸೊ ನಾನು ಸಿಂಗಲ್ ಕಲರಲ್ಲಿ ನಾನೀಗ ಹೇಗೆ ನಾನಿಲ್ಲಿ ಬಾರ್ಡ್ರಲ್ಲಿ ಲೈಟ್ ಗೋಲ್ಡನ್ ಉಂಟಲ್ಲ, ಅದನ್ನು ನಾನೀಗ ಕ್ರೋಶ ವರ್ಕ್ ಮಾಡ್ತೇನೆ. ಡಾರ್ಕ್ ಗೋಲ್ಡನ್ ಬಾಡಿ ಕಲರಲ್ಲಿ ನಾನು ಕುಚ್ಚು ಹಾಕ್ತೇನೆ. 2 ಕುಚ್ಚು 2 ಆರ್ಚ್. ಈಗ ನಾನು ವರ್ಕ್ ಸ್ಟಾರ್ಟ್ ಮಾಡ್ತೇನೆ. ಫಸ್ಟಿಗೆ ನಾನಿಲ್ಲಿ 10 ನಂಬರ್ ಯಾವಾಗಲೂ ತಗೊಳ್ಳುವಾಗ 10 ನಂಬರ್ ಕ್ರೋಶ ನೀಡಲ್ ತಗೊಂಡಿದ್ದೇನೆ, 6 ಎಳೆ ದಾರ ತಗೊಂಡಿದ್ದೇನೆ. ಈಗ ವರ್ಕ್ ಸ್ಟಾರ್ಟ್ ಮಾಡ್ತೇನೆ. ಫಸ್ಟಿಗೆ ಸೀರೆಗೆ ನಾನು 2 ಸಲ ಲಾಕ್ ಮಾಡ್ತೇನೆ. ಇದು ಯಾವಾಗಲೂ ಮಾಡೋದು, ಇದನ್ನು ಯಾವಾಗಲೂ ನಾನು 2 ಸಲ ಲಾಕ್ ಹಾಕ್ತೇನೆ ಅಂತ ಹೇಳ್ತೇನೆ. ಲಾಕ್ ಮಾಡ್ತೇನೆ ಸೇಫ್ಟಿ ಪರ್ಪಸ್ಗೆ ಅಂತ. ಹಾಗೆ 2 ಸಲ ನಾನು ಲಾಕ್ ಮಾಡ್ತೇನೆ. 2 ಸಲ ನಾನು ಲಾಕ್ ಮಾಡಿದೆ ಸಾರಿಗೆ. ಈಗ 2 ಕುಚ್ಚು ಸ್ಟಾರ್ಟಿಂಗ್ 2 ಕುಚ್ಚಿಗೆ ನಾನು ಮಾಡ್ತಾಯಿದ್ದೀನಿ 5 ಚೈನು. ಒಂದು ದಾರ ಕೂಡ ಮಿಸ್ ಆಗಬಾರ್ದು, ಕಂಪ್ಲೀಟ್ ಕೈಗೆ ಟೈಟಾಗಿ ಸುತ್ತಕೊಳ್ಬೇಕು. 2 3 4 5 ಹಾಗೆ ಇದು ಎಲ್ಲಿ ಬರ್ತದೆ ಅಂತ ನೋಡಿ, ಅಲ್ಲಿಗೆ ನಾವು ಲಾಕ್ ಮಾಡುವ ಸಾರಿಗೆ. ಇದು ಒಂದು ಕುಚ್ಚಿಗೆ ಆಯಿತು. ಇನ್ನೊಂದು ಕುಚ್ಚು 1 2 3 4 5. ಇದು 2ನೇ ಕುಚ್ಚಿಗೆ, ಇದು ಕುಚ್ಚುಗೆ ಆಯಿತು. ಈಗ ನಾವು ವರ್ಕ್ ಸ್ಟಾರ್ಟ್ ಮಾಡುವ. ಈಗ ನಾನು ಇಲ್ಲಿ ಇದು ಒಂದು ಸಲ ಲಾಕ್ ಆಯ್ತಲ್ಲ, ಇನ್ನು 3 ಸಲ ನಾನು ಎಕ್ಸ್ಟ್ರಾ ಲಾಕ್ ಹಾಕ್ತೇನೆ. ಅದು ನಮಗೆ ಆರ್ಚಿಗೆ ಇದು ಹೆಲ್ಪ್ ಆಗ್ತದೆ. 1 ಆಯಿತು, 2 3, ಇಲ್ಲಿ 3 ಆಯ್ತಲ್ಲ, ಇದು ಒಂದು ಸೇರಿ ಈಗ 4 ಸಲ ನಾನು ಲಾಕ್ ಮಾಡ್ತೇನೆ. ಲಾಕ್ ಮಾಡಿ ಈಗ 4ನೇ ಲಾಕ್ 3 ಸಲ ಲಾಕ್ ಮಾಡ್ತೇನೆ ಎಕ್ಸ್ಟ್ರಾ. ಒಂದು ನಾನು ಚೈನನ್ನು ಕುಚ್ಚಿಗೆ ಹಾಕಿದೊಂದು ಲಾಕ್ ಆಗೋದು ಸೇರಿ 4 ಆಗ್ತದೆ. ಇದೊಂದು ಲಾಕ್ ಯಾವುದಕ್ಕೆ, ಇದು 5 ಆಗ್ತದೆ. 5 ಇದು ಲಾಕ್ ಯಾವುದಕ್ಕೆ, ನಮಗೆ ಆರ್ಚ್ ಸ್ಟಾರ್ಟ್ ಮಾಡಲಿಕ್ಕೆ ಈ ಲಾಕ್. ಆ್ಯಕ್ಚುಲಿ ಮಿಡ್ಲಲ್ಲಿ ನಾವು ಆಚೆ ಒಂದು ಲಾಕ್ ಬಿಟ್ಟರೆ ಈಚೆ ಒಂದು ಲಾಕ್ ಬಿಟ್ಟರೆ 3 ಸಲ ಲಾಕ್ ಆಗಿರಬೇಕು. ಈಗ ನಾನು ಒಂದು ಹೇಳಿದಲ್ಲಿ ನಾನು ದೊಡ್ಡ ಬೀಡ್ ತಗೊಳ್ತೇನೆ ಸ್ವಲ್ಪ ಅಂತ. ಅದು ಯಾವುದಂತ ನಾನು ಅಷ್ಟಪಟ್ಟಿದ್ದನ್ನು ತೊಗೊಂಡಿದ್ದೇನೆ, ನೀವು ಯಾವುದು ತೊಗೊಳ್ಬೋದು. ಇಲ್ಲಿ ನಿಮ್ಮದು ಕಲರ್ ಇದ್ದರೆ ಕಲರ್ಡ್ ಬೀಡ್ಗಳು ಬರ್ತದೆ, ಕ್ರಿಸ್ಟಲ್ ಬೀಡ್ ಕಲರ್ ಇದೆಲ್ಲ ಬೀಡ್ಗಳು ಬರ್ತದೆ, ಅದನ್ನು ಹಾಕಿದ್ರೆ ಮತ್ತು ಹೈಲೈಟ್ ಆಗ್ತದೆ ಇದು. ಬಟ್ ಇದರಲ್ಲಿ ಗೋಲ್ಡನ್ ಕಲರ್ ಇರಲಿಕ್ಕೆ ನನಗೆ ಬೇರೆ ಬೀಡ್ ಹಾಕಲಿಕ್ಕೆ ಆಗಲಿಲ್ಲ. ಈಗ ನೋಡಿ ಬೀಡ್ ಲಾಕ್ ಮಾಡಿ ಪುನಃ ಸಾರಿಗೆ ಎಲ್ಲಿ ಬರ್ತದೆ ಅಲ್ಲಿ ಲಾಕ್ ಮಾಡ್ತೇನೆ. 5 ಚೈನ್ ಹಾಕ್ತೇನೆ. 1 2 3 4 5 ಚೈನ್ ಮಾಡ್ತೇನೆ. ಸಾರಿನೀಗ ಉಲ್ಟಕ್ಕೆ ಟರ್ನ್ ಮಾಡ್ತೇನೆ. ಸರಿ ನೋಡಿ, ಈಗ ನೋಡಿ ನಾನಿದು ಯಾಕೆ ಹಾಕಿದ್ದು ಸಿಂಗಲ್ ಲಾಕ್ ಮಾಡಿದೆ ಈಗ ಹೇಳ್ತೇನೆ. ಈಗ ಫಸ್ಟ್ ನಾನು ಇಲ್ಲಿ ಬೀಡ್ ಲಾಕ್ ಮಾಡಿದ್ದೇನೆ, ಫಸ್ಟಿಗೆ ಲಾಕ್ ಮಾಡಿ ಅಲ್ಲಿಗೆ ನಾನು ಇದನ್ನು 5 ಚೈನನ್ನು ಲಾಕ್ ಮಾಡ್ತೇನೆ. ಆನಂತರ ಪುನಃ 1 2 ಚೈನ್ ಹಾಕ್ತೇನೆ. 2 ಚೈನ್ ಹಾಕಿ ಇಲ್ಲಿ 2 ಇದನ್ನು ಲಾಕನ್ನು ಬಿಟ್ಟು 3ನೇ ಲಾಕ್ಗೆ ಈ 2 ಚೈನನ್ನು ಲಾಕ್ ಮಾಡ್ತೇನೆ. ಅದಕ್ಕಾಗಿ ನಾನಾಗ 3 ಎಕ್ಸ್ಟ್ರಾ ಲಾಕ್ ಹಾಕಿದ್ದು. ಈಗ ಸಾರಿಯನ್ನು ಫ್ರಂಟಿಗೆ ಟರ್ನ್ ಮಾಡ್ತೇನೆ. ಇದು ಯಾಕೆ ಒಂದು ಸಿಂಗಲ್ ಇದರಲ್ಲಿ ಸ್ಟೆಪ್ ಡಿಸೈನಲ್ಲಿ ನಾವು ಸಾರಿಯನ್ನು ಟರ್ನ್ ಮಾಡಿಯೇ ಮಾಡಬೇಕಾಗ್ತದೆ. ಈಗ ನಾನು ಸೂಜಿ ಮೇಲೆ 1 ಸಲ ದಾರ ಸುತ್ತಕೊಂಡು ಈ 5 ಚೈನ್ ಗ್ಯಾಪಲ್ಲಿ 5 ಕಂಬ ಮಾಡ್ತೇನೆ. ಡಬಲ್ ಕ್ರೋಶ ಹೇಳ್ಬೋದು, ಕಂಬ ಹೇಳ್ಬೋದು. 1 2 ನೋಡಿ, 1 ಬಿಟ್ಟು ಹೋಯ್ತಿದ್ದು ನಾನು ಬಿಟ್ಟು ಪುನಃ ಮಾಡಿ 2 ಆಯಿತು. ಇದೀಗ 3ನೇದ್ದು ಕಂಬ ಡಬಲ್ ಕ್ರೋಶ 4 5 ಕಂಬ ಆದ ನಂತರ ನಾನು ಸಣ್ಣದು 3 ಬೀಡನ್ನು ಒಟ್ಟಿಗೆ ಸೂಜಿಯಲ್ಲಿ ತಗೊಳ್ತೇನೆ. ದಾರವನ್ನು ಮೇಲೆ ಮಾಡುವ, ಕೈಲಿಗೆ ಹಿಡ್ಕೊಳ್ಳೋ ನಾನು ಬೀಡ್ ತರ್ತೇನೆ. ಸೂಜಿಯಲ್ಲಿ 3 ಬೀಡನ್ನು ಒಟ್ಟಿಗೆ ತರಬೇಕು ನೀವು. ಇದೊಂದು ಸ್ಟೆಪ್ಪನ್ನು ನೀವು ಒಂಚೂರು ಕಲಿಬೇಕಾಗ್ತದೆ ನೋಡಿ. ಈಗ ತಗೊಂಡು ಬಂದೆ 3 ಉಂಟು ನೋಡಿ, ಇಲ್ಲಿ ದಾರವನ್ನು ಸೂಜಿಯಲ್ಲಿ ತಗೊಂಡು ಹೀಗೆ ಪಾಸ್ ಮಾಡಿದೆ. ಹೀಗೆ ಪಾಸ್ ಮಾಡಿ ಇದನ್ನು ಈಗ ಸ್ಟ್ರೈಟ್ ಉಂಟಲ್ಲ, ಈಗ ಇದು ಬೀಡ್ ಲಾಕ್ ಮಾಡ್ತೇನೆ. ಈಗ ಸ್ಟ್ರೈಟ್ ಆಯ್ತು. ಇದನ್ನು ಸ್ವಲ್ಪ ನಾವು ಇದು ಮಾಡಿ ಪ್ರೆಸ್ ಮಾಡಿ ಟ್ರಯಾಂಗಲ್ ಶೇಪ್ಗೆ ತರಬೇಕು. ತಂದ ಕೂಡಲೇ ಇಲ್ಲಿ ಉಂಟಲ್ಲ, ಈಗ ಒಂದು ಸಲ ಲಾಕ್ ಆಯ್ತಲ್ಲ, ಪುನಃ ಇಲ್ಲಿ ನಾವು ಇಲ್ಲಿ ಡಬಲ್ ಕ್ರೋಶ ಮಾಡಿದ ಕಂಬದ ಇದು ಉಂಟಲ್ಲ, ಚೈನ್ ಉಂಟಲ್ಲ, ಆ ಹೋಲಿಗೆ ಹೋಗಿ ಪುನಃ ಒಂದು ಸಲ ಲಾಕ್ ಮಾಡು. ಆಗೆಂತ ಆಗ್ತದೆ, ಬೀಡ್
ಟೈಟಾಗಿ ಸೆಕ್ಯೂರ್ ಆಗ್ತದೆ. ಈ ಶೇಪ್ ಏನು ಹಾಳಾಗೋದಿಲ್ಲ. ಈಗ ಇಲ್ಲಿ ನಾನು 5 ಕಂಬ ಮಾಡಿದಲ್ಲ, ಇಲ್ಲಿ ನಾನು 6 ಕಂಬ ಮಾಡ್ತೇನೆ. 1 2 ಈಸಿ ಉಂಟು ಡಿಸೈನ್ ಇದು, ಸ್ವಲ್ಪ ನೀವು ಅಬ್ಸರ್ವ್ ಮಾಡಬೇಕು. 3 4 ನಿಧಾನಕ್ಕೆ ಮಾಡ್ತಾ ಇದ್ದೇನೆ ನಾನು. 4 5 6 ಇಲ್ಲಿ ನಾನು 6 ಮಾಡಿದೆ. ಆ ಸೈಡೆಲ್ಲ 5 ಯಾಕೆ ಮಾಡಿದೆ ಅದನ್ನು ಹೇಳ್ತೀನಿ ನಾನು. ನೋಡಿ ಇಲ್ಲಿ 5 ಯಾಕೆ ಮಾಡಿದೆ, ನಾವು ಇಲ್ಲಿ 2 ಚೈನ್ ಮಾಡಿ ಲಾಕ್ ಮಾಡಿದಲ್ಲ, ಅದು ಒಂದು ಕಂಬಕ್ಕೆ ಆ್ಯಡ್ ಆಗ್ತದೆ, ಆಗ ಸೆಂಟರಿಗೆ ಕರೆಕ್ಟ್ ಬರ್ತದೆ. ಅದಕ್ಕೆ ನಾನಲ್ಲಿ ಇಲ್ಲಿ 5 ಮಾಡಿದ್ದು, 2 ಚೈನ್ ಆ್ಯಡ್ ಆದರೆ 6 ಆಗ್ತದೆ. ಇಲ್ಲಿ 6 ಮಾಡಿ ಎಲ್ಲಿಗೆ ಬರ್ತದೆ ನೋಡಿ ಸಾರಿಗೆ ಇಲ್ಲಿ ಲಾಕ್ ಮಾಡ್ತೇನೆ. ಈಗ ಇನ್ನೊಂದು ಸ್ವಲ್ಪ ನೀವು ಒಬ್ಸರ್ವ್ ಮಾಡಬೇಕಾಗ್ತದೆ. ಈಗ ಒಂದು ಆರ್ಚ್ ಆಯಿತು ನೋಡಿ, ಈ ಥರದ ಕ್ಯೂಟಾದ ಆರ್ಚ್ ರೆಡಿ ಆಯಿತು. ಸಣ್ಣಕ್ಕೆ ಆರ್ಚ್, ಸಿಂಪಲ್ ಸಾರಿಗಳಿಗೆಲ್ಲ ಇದು ಒಳ್ಳೆಯದಾಗ್ತದೆ. ಈಗ ನಾನು ಇಲ್ಲಿ ಉಂಟು ನೋಡಿ 6 ಸಲ ಲಾಕ್ ಮಾಡ್ತೇನೆ. ಯಾಕಂದರೆ 1 ಸಿಂಗಲ್ ಕ್ರೋಶಾ ಲಾಕ್, 2 ಯಾವುದು ಹೇಳ್ಬೋದು, 2 3 4 ನಾವು ಆಗ 4 ಸಲ ಮಾಡಿ, ಈ ಸಲ 2 ಜಾಸ್ತಿ ಮಾಡ್ತೇನೆ. 5 6 ಸಲ ಲಾಕ್ ಮಾಡಿ, 6 ಮಾಡ್ಬೋದು 7 ಮಾಡ್ಬೋದು. ಯಾಕಂದರೆ ಇದು ಒಂದು ಆರ್ಚಿಂದ ಒಂದು ಆರ್ಚಿಗೆ ಗ್ಯಾಪ್ ಬೇಕಂತ, ಅದಕ್ಕಾಗಿ ನಾವು ಇಲ್ಲಿ 4 ನೋಡಿ, ಆಚೆ ಈಚೆ ಬಿಟ್ಟು ನಾವು 3 ಲಾಕ್ ಹಾಕಿದೆ. ಇಲ್ಲೀಗ ಇದೊಂದು ಲಾಕ್ ಆಲ್ರೆಡಿ ಆಯಿತು. ಇದೊಂದು ಫಸ್ಟ್ ಒಂದು ಲಾಕ್ ನಾವು ಸಾರಿಗೆ ಈ ಆರ್ಚನ್ನು ಮಾಡಿದ ಒಂದು ಲಾಕ್ ಆಯಿತು. ಮತ್ತು ನಾನು ಒಟ್ಟಿಗೆ ಅದು ಸೇರಿ ನಾನು 6 ಲಾಕ್ ಮಾಡಿದೆ. ಸೊ ಇದೊಂದು ಲಾಕ್ ಎಂತಕ್ಕಾಗ್ತದೆ, ಈಗ ನಾನು ವರ್ಕ್ ಸ್ಟಾರ್ಟ್ ಮಾಡಲಿಕ್ಕಾಗ್ತದೆ. ಸೊ ನಾನೀಗ ಇದನ್ನು ತಗೊಳ್ತೇನೆ ಮೇಲೆ, ಹೀಗೆ ತಗೊಂಡು ಈಗ ಸ್ಟಾರ್ಟ್ ಮಾಡ್ತೇನೆ. ಈಗ ನೋಡಿ ನಾನು ಫಸ್ಟಿಗೆ ಅರ್ಥ ಆಯ್ತಲ್ಲ ಈಗ ನಿಮಗೆ, ಇಲ್ಲಿ 6 ಇಲ್ಲಿ ನೀವು ಮಿಡ್ಲಲ್ಲಿ ನಾನು 5 ತಗೊಂಡಿದ್ದೇನಲ್ಲ, ಇಲ್ಲಿ ನೋಡಿ ಕೌಂಟ್ ಮಾಡ್ತೇನೆ ನೋಡಿ. ಇದನ್ನು ಆರ್ಚ್ ಲಾಕ್ ಮಾಡಿದ್ದು, ಇದು 1 2 3 4 5 1 2 3 4 5 6 ಇದು ಬಿಟ್ಟು 6 ಮಾಡಿದ್ದೇನೆ. 6 ಅಂದರೆ ಅದು ಒಂದು ಇದು ಆರ್ಚನ್ನು ಲಾಕ್ ಮಾಡಿದ್ದು. ಈಗ ನಾವು ವರ್ಕ್ ಸ್ಟಾರ್ಟ್ ಮಾಡಿ ಮಿಡ್ಲಲ್ಲಿ 4 ಎಕ್ಸ್ಟ್ರಾ ಸಿಗ್ತದೆ ನಮಗೆ. ಸೊ ಇದನ್ನೀಗ ಎಳೀತೇನೆ ದಾರವನ್ನು. ಈಗ ನಾನು ಇದುಂಟಲ್ಲ ಅಷ್ಟಪಟ್ಟಿದ್ದು ಹೇಳಿದೆಲ್ಲ ಗೋಲ್ಡನ್ ದೊಡ್ಡ ಬೀಡು, ಅದನ್ನು ತಗೊಳ್ತೇನೆ. ಬೀಡ್ ಲಾಕ್ ಮಾಡ್ತೇನೆ, ಸಾರಿಗೆ ಎಲ್ಲಿ ಬರ್ತದೆ ಅಲ್ಲಿಗೆ ಲಾಕ್ ಮಾಡ್ತೇನೆ. ಪುನಃ 5 ಚೈನ್ ಮಾಡ್ತೇನೆ. 1 2 3 4 5 ಚೈನ್ ಮಾಡ್ತೇನೆ. ಸಾರಿ ಟರ್ನ್ ಮಾಡ್ತೇನೆ. ಇಲ್ಲಿ ನಾವು ಫಸ್ಟ್ ಈ ಬೀಡ್ ಲಾಕ್ ಮಾಡಿದ್ದೇವಲ್ಲ, ಅಲ್ಲಿಗೆ ಇದನ್ನು 5 ಚೈನನ್ನು ಲಾಕ್ ಮಾಡ್ತೇನೆ. ಪುನಃ 1 2 ಚೈನ್ ಮಾಡ್ತೇನೆ. 2 ಚೈನ್ ಹಾಕಿ ಇಲ್ಲಿ 2 ಇದನ್ನು ಚೈನ್ ಬಿಟ್ಟು ಬ್ಲಾಕನ್ನು ಬಿಟ್ಟು 3ನೇ ಇದಕ್ಕೆ ನಾನು ಲಾಕ್ ಮಾಡ್ತೇನೆ. ಆಗ ನಾವು ನೋಡಿ ಇದಿಷ್ಟು ಗ್ಯಾಪ್, 2 ಗ್ಯಾಪ್ ಬಂತು ಆರ್ಚಿಗೆ. ನಿಮಗೆ ಜಾಸ್ತಿ ಆ ಗ್ಯಾಪ್ ಬೇಕಿದ್ರೆ ಇನ್ನೊಂದು ಲಾಕ್ ಜಾಸ್ತಿ ಮಾಡ್ಬೋದು. ಈಗ ಸಾರಿಯನ್ನು ಫ್ರಂಟ್ ಪೋರ್ಷನ್ಗೆ ನಾನು ಟರ್ನ್ ಮಾಡಿದೆ. ಈಗ ನಾನು 5 ಡಬಲ್ ಕ್ರೋಶ ಕಂಬ ಮಾಡ್ತೇನೆ. 1 2 ಇಲ್ಲಿ ಒಂದು ತಪ್ಪಿ ಹೋಯ್ತಿದ್ದು, ಒಂದು ದಾರ ತಪ್ಪಿ ಹೋಗಬಾರ್ದು. 2 3 4 5 ಒಂದೇ ಲೆಂತ್ ಇರಬೇಕು. ಮತ್ತು ನಾವು ಕಂಬ ಮಾಡುವಾಗ ಒಂದು ದೊಡ್ಡದು ಒಂದು ಸಣ್ಣದಾಗಿ ಎಳೆಯುವುದೆಲ್ಲ ಒಂದೇ ಲೆಕ್ಕದಲ್ಲಿ ನೀವು ಎಳಿಬೇಕು. ಹೀಗೆ 5 ಕಂಬ ಆಯಿತು. ಈಗ ದಾರವನ್ನು ಮೇಲೆ ಎತ್ತೀನಿ. ಈಗ 3 ಸಣ್ಣ ಬೀಡು ತಗೊಳ್ತೇನೆ. ಇದನ್ನು ನೀವು ಕೌಂಟಿಂಗನ್ನು ಸ್ವಲ್ಪ ನೀವು ನೋಡಿದರೆ ಸಿಂಗಲ್ ಲೇಯರಲ್ಲಿ ಮತ್ತು ಬೇಗ ಆರ್ಚ್ ಕಂಪ್ಲೀಟ್ ಆಗ್ತದೆ. ಇದು ಸಿಂಪಲ್ ಸಾರಿಗಳಿಗೆಲ್ಲ ಒಳ್ಳೆಯದಾಗ್ತದೆ. ಮತ್ತು ಈಗ ನೋಡಿ ಬೀಡ್ ತಗೊಂಡಿದ್ದೇನೆ ನಾನು, ಬೀಡನ್ನು ಲಾಕ್ ಮಾಡಿದೆ. ಹಾಗಾಗಿ ಸ್ಟ್ರೈಟ್ ಇತ್ತು. ಇದನ್ನು ಸ್ವಲ್ಪ ಟೈಟ್ ಮಾಡಿದ ಕೂಡಲೇ ಅದು ಟ್ರಯಾಂಗಲ್ ಶೇಪಿಗೆ ಬರ್ತದೆ. ದಾರವನ್ನು ನಾವು ಎಳೆದ್ರೆ ಟ್ರಯಾಂಗಲ್ ಶೇಪ್ ಬಂದು ನಾವಿಲ್ಲಿ ಇದುಂಟು ಹೋಲ್ ಉಂಟಲ್ಲ ಕಂಬದ್ದು, ಆ ಕಂಬದ ಹೋಲಿಗೆ ದಾರ ಕೊಂಡೋಗಿ ಲಾಕ್ ಮಾಡುವ. ಆಗ ಮತ್ತು ಬೀಡು ಟೈಟಾಗಿ ಸೆಕ್ಯೂರಾಗಿ ಶೇಪಲ್ಲಿ ಸಿಗ್ತದೆ. ಪುನಃ ನಾವೀಗ 6 ಕಂಬ, ಅಲ್ಲಿ 5 ಕಂಬ ಮಾಡಿದ್ದು ಯಾಕಂತ ನಾನು ಆಗ ಹೇಳಿದ್ದೇನೆ. ಈಗ 6 ಕಂಬ, 1 2 3 4 5. ಇದು ಕಾಂಜೂರಂ ಸಾರಿಗೂ ಒಳ್ಳೆಯದಾಗ್ತದೆ ಮಾತ್ರ ಈ ವರ್ಕ್. ಸಿಂಪಲ್ ಯಾರು ಕೇಳ್ತಾರೆ ನೋಡಿ, ಅದಕ್ಕೆ ನೀವು ಮಾಡಿಕೊಡ್ಬೋದು.
5. ಬಟ್ ನಾನು ಇದು ಸ್ವಲ್ಪ ಟಿಶ್ಯೂ ಸಾರಿ ಇರಲಿಕ್ಕೆ ಹೋಗಿ ಸ್ವಲ್ಪ ಟ್ರಾನ್ಸ್ಪರೆಂಟು ಉಂಟು, ಲೈಟ್ ವೆಯ್ಟು ಉಂಟು, ಸ್ವಲ್ಪ ಬೀಡ್ ಹಾಕಿದರೆ ವೆಯ್ಟ್ ಬರ್ತದೆ ಅಂತ ಅವರಿಗೆ ಹೀಗೆ ಮಾಡಿ ಕೊಡ್ತಾ ಇದ್ದೇನೆ. ಬಟ್ ನಿಮಗೆ ಈ ಕಲರಲ್ಲಿ ಈ ಬೀಡ್ ಅಷ್ಟು ಹೈಲೈಟ್ ಆಗೋದಿಲ್ಲ, ಯಾಕಂದರೆ ಇದು ಗೋಲ್ಡನ್ ಕಲರ್ ಇರಲಿಕ್ಕೆ ಹೋಗಿ. ನೀವು ಬೇರೆ ಕಾಂಬಿನೇಷನ್ ಇದ್ದರೆ ಇದು ಚೆಂದ ತೋರ್ತದೆ. ಈಗ ನೋಡಿ ಎಲ್ಲಿ ಬರ್ತದೆ ಅಲ್ಲಿ ಲಾಕ್ ಮಾಡ್ತೇನೆ. ಈಗ 2 ಆರ್ಚ್ ತೋರಿಸ್ತೇನೆ ನಾನು. ನೋಡಿ ಈ ಥರ 2 ಆರ್ಚ್ ನೋಡಿ, ಆರ್ಚಿಗೆ ಇಲ್ಲಿ 2 ಗ್ಯಾಪ್ ಬಂತು. ಮುದ್ದೆ ಏನು ಆಗೋದು. ನಿಮಗೆ ಗ್ಯಾಪ್ ಬೇಡಾದರೆ ನೀವು 6ರ ಬದಲಿಗೆ 4 ಹಾಕಿ ನೀವು ಕಂಟಿನ್ಯೂಷನ್ ಮಾಡ್ಬೋದು. ನಾನು ಗ್ಯಾಪ್ ಬೇಕಂತ 6 ಸಲ ಹಾಕಿದ್ದೇನೆ. ಈಗ 2 ಕುಚ್ಚು ಮಾಡ್ತೇನೆ. 2 ಆರ್ಚ್ 2 ಕುಚ್ಚು, 2 3 4 5. ನಾನು ಎಲ್ಲಿ ಬರ್ತದೆ ನೋಡಿ ಅಲ್ಲಿಗೆ ಲಾಕ್ ಮಾಡ್ತೇನೆ. 1 2 3 4 5 ಅದು ಎಲ್ಲಿ ಬರ್ತದೆ ನೋಡಿ ಲಾಕ್ ಮಾಡ್ತೇನೆ. ಈಗ ಪುನಃ ನಾನು ಇಲ್ಲಿ 4 ಸಲ ಸಿಂಗಲ್ ಕ್ರೋಶ ಲಾಕ್ ಮಾಡ್ತೇನೆ. 1 2 3 4 ಹಾಕಿದ ನಂತರ ಪುನಃ ದಾರ ಎಳಿತೇನೆ. ಅಷ್ಟಪಟ್ಟಿದ್ದು ಹೇಳಿದ ದೊಡ್ಡ ಬೀಡು ಯಾವ ಬೀಡು ಆಗ್ಬೋದು, ಕಾಂಬಿನೇಷನ್ ಇದ್ದಾಗೆ ನೀವು ತಗೊಳ್ಳಿ. ಈ ಥರ ಪುನಃ ಬೀಡ್ ಲಾಕ್ ಮಾಡಿ ಡಿಸೈನನ್ನು ಕಂಪ್ಲೀಟ್ ಇದು ಇದೇ ಥರ. ಇನ್ನು ನಿಮಗೆ ಇನ್ನು ಪ್ರೋಸೆಸ್ ಸೇಮ್. 2 ಆರ್ಚ್ 2 ಕುಚ್ಚು, 2 ಆರ್ಚ್ 2 ಕುಚ್ಚು, ಈ ಥರ ರೆಡಿಯಾಗಿ ನಾನು ಕುಚ್ಚು ಇನ್ನು ಬಾಡಿ ಕಲರ್ ಡಾರ್ಕ್ ಗೋಲ್ಡನಲ್ಲಿ ಕುಚ್ಚು ಹಾಕ್ತೇನೆ. ಇದು ಲೈಟ್ ಗೋಲ್ಡನಲ್ಲಿ ನಾನು ಆರ್ಚ್ ಮಾಡಿದ್ದು, ಆಗ ಸ್ವಲ್ಪ ಬೀಡು ಹೈಲೈಟ್ ಆಗ್ತದೆ. ಮೇಯ್ನ್ ಹೈಲೈಟ್ ಇರೋದು ಇದು 3 ಬೀಡು ಉಂಟಲ್ಲ, ಈ ಥರ ಶೇಪ್ ಬರೋದು, ಅದು ಹೈಲೈಟ್ ಈ ಸಾರಿ ಇದ್ರದ್ದು ಈ ವರ್ಕಿದ್ದು. ಸೊ ಇದು ನಿಮಗೆ ಖುಷಿ ಆಗ್ಬೋದಂತ ನಾನೀಗ ಮಾಡಿ. ಸಿಂಪಲ್ ಆಗ್ತದೆ, ಬೇಗ ಕೂಡ ಮುಗೀತದೆ, ಬಿಗಿನರ್ಸು ಹಾಕ್ಬೋದು. ಒಂದು ಬೀಡ್ ಹಾಕೋದನ್ನು ನೀವೊಂದು ಕಲಿತ್ರೆ ಸರಿ. ಆದಷ್ಟು ಕ್ಲೀನಾಗಿ ಕ್ಲಿಯರಾಗಿ ಮಾಡುವವರು ನೋಡಿ. ನಾನು ಇದು ಕಂಪ್ಲೀಟ್ ಆರ್ಚ್ ಮಾಡಿ ನಾನು ಕುಚ್ಚು ಹಾಕಿ ನಿಮಗೆ ತಂದು ತೋರಿಸ್ತೇನೆ. ನೋಡಿ ನಾನೀಗ ಸಾರಿ ಕುಚ್ಚು ನೋಡಿ ಕಂಪ್ಲೀಟ್ ಮಾಡಿ ಹತ್ತಿರಕ್ಕೆ ಮಾಡಿ ತಂದಿದ್ದೇನೆ. ನೋಡಿ ಇದರಲ್ಲಿ 2 ಕುಚ್ಚು ಹಾಕಿದ್ದೇನೆ. ಗೋಲ್ಡನ್ ಡಾರ್ಕ್ ಗೋಲ್ಡನ್ ಕಲರಲ್ಲಿ ಕುಚ್ಚು ಹಾಕಿದ್ದೇನೆ. ಇದರಲ್ಲಿ ಲೈಟ್ ಗೋಲ್ಡನ್ ವರ್ಕ್ ಮಾಡಿ ಈ ಥರ ಮಾಡಿದ್ದೇನೆ. ಇದರಲ್ಲಿ ಹೈಲೈಟ್ ಈಗ 3 ಬೀಡ್ ಉಂಟಲ್ಲ ಹೈಲೈಟ್ ಆಗ್ತದೆ. ಬಟ್ ಇದು ಗೋಲ್ಡನ್ ಕಲರ್ ಆಗಲಿಕ್ಕೆ ಹೋಗಿ ಗೋಲ್ಡನ್ ಬೀಡ್ ಆಗಲಿಕ್ಕೆ ಹೋಗಿ ನಿಮಗೆ ಅಷ್ಟು ಹೈಲೈಟಾಗಿ ತೋರ್ತಾ ಇಲ್ಲ. ನಿಮಗೆ ಒಳ್ಳೆ ಕಾಂಬಿನೇಷನ್ ಇದ್ದರೆ ನೀವು ಇದನ್ನು ಮಾಡ್ಬೋದು. ಈಸಿ ಉಂಟು ಮತ್ತು ಬೇಗ ಆಗ್ತದೆ. ಒಂದು 2-3 ಗಂಟೆಯಲ್ಲಿ ಈ ಸಾರಿ ಕುಚ್ಚು ಕಂಪ್ಲೀಟ್ ನೀವು ಹಿಡಿದ್ರೆ, ಪರ್ಫೆಕ್ಟ್ ಇದ್ದರೆ, ಫಾಸ್ಟ್ ಇದ್ದರೆ ಒಂದು 3-4 ಗಂಟೆ ಒಳಗಡೆ ಸಾರಿ ಕುಚ್ಚು ಹಾಕಿ ರೆಡಿ ಆಗ್ತದೆ. ಈ ವಿಡಿಯೋ ಇಷ್ಟ ಆದರೆ ಅದಕ್ಕೊಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ನೋಡಿ. ನಾನು ಬರುವಾಗ ಒಂದು ಒಳ್ಳೆ ವಿಡಿಯೋದಿಂದ ಬಂದು ನಿಮ್ಮನ್ನು ಮೀಟ್ ಆಗ್ತೇನೆ. ಅಲ್ಲಿವರೆಗೆ ಬಾಯ್.